ಓಕೆ, ನಾವಿವಾಗ ಬ್ಯಾಂಗ್ಳೂರು ಡಿ ಮಾರ್ಟ್ ಹತ್ರ ಬಂದಿದ್ದೀವಿ. ಫುಲ್ ರಶ್ ಇದೆ ಇಲ್ಲಿ. ಮಂಗಳೂರಲ್ಲಿ ಹೇಗಿದೆ ಹಾಗೇನೆ ಬ್ಯಾಂಗ್ಳೂರಲ್ಲಿ ಕೂಡ ಇದೆ, ಸೇಮ್ ರಶ್. ಹೌದು, ಇದುಗೆಲ್ಲ ಗೊತ್ತುಂಟು. ಕೆಳಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಕಾರಿಡಕ್ಕೆ ಅಂತ ಹೇಳಿ. ಪಾರ್ಕಿಂಗ್ ಫುಲ್ ಇದೆ. ಓಕೆ, ಇವಾಗ ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡ್ತಾ ಇದ್ವಿ. ಫುಲ್ ರಶ್ ಉಂಟು, ನೋಡ್ಬೋದು ನೀವು. ಏನೆಲ್ಲ ಶಾಪಿಂಗ್ ಮಾಡ್ತೀನಿ ನನ್ನ ಮನೆಗೆ ಹೋಗಿನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚೆನ್ನಾಗಿದ್ಯಾ? ನಾವು ಇವತ್ತೇ ಹೋಗೋದಂತ ಎನಿಸಿದ್ವಿ ಡಿ ಮಾರ್ಟ್ ಶಾಪಿಂಗ್ ಮಾಡಿ. ಆದರೆ ಏನಾಯ್ತಂದರೆ ಲೇಟ್ ಆಯಿತು. ಶಾಪಿಂಗ್ ಎಲ್ಲ ಆಗಿ ಅಷ್ಟು ರಶ್ ಇತ್ತು, ತುಂಬ ಲೇಟ್ ಆಯಿತು. ಇನ್ನು ನೈಟಿಗೆ ಅವರಿಗೆ ಡ್ರೈವಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಇವತ್ತು ನಾಳೆ ಬೆಳಿಗ್ಗೆನೇ ಹೋಗೋಣ ಅಂತೇಳಿ ಎನಿಸಿದ್ವಿ. ಒಂದು ಡೇ ನಮ್ಮದು ಎಕ್ಸ್ಟ್ರಾ ಆಯಿತು. ಇಲ್ಲಿ 4 ಗಂಟೆಗೆ ಬೆಳಿಗ್ಗೆ ನಾವು ಹೋಗೋದಂತ ಹೇಳಿ ಬೆಳಿಗ್ಗೆ ಎನಿಸಿದ್ವಿ. ಅಲ್ಲಾಯಿತು. ಮತ್ತು ಈತು ಸಹ ತುಂಬ ಅಳ್ತಾನೆ, ಕಿರಿಕಿರಿ ಮಾಡ್ತಾ ಇದ್ದಾನೆ ಮಾಡಿ. ಹಾಗೆ ನಾನು ಇವತ್ತೇ ಹೋಗುದು ಪ್ಯಾಕಿಂಗ್ ಮಾಡಿ, ನಿಲ್ಲುವುದಿಲ್ಲ ಇಲ್ಲಿ. ಮತ್ತೆ ಅಳ್ತೀಯ ಸುಮ್ಮನೆ? ಹಿಂಗೆ ಅಳುದು ನೋಡಿ, ಈಗ ಅರ್ಥ ನೋಡಿ, ಹಾಗೆ ಮಾಡುದು. ಹೇಗೆ ತೋರಿಸು, ಹೇಗೆ ಅಳುದಿತ್ತು? ಇಷ್ಟೇ ಅಲ್ಲ. ಹಾಗೆ ಪ್ಯಾಕ್ ಮಾಡೋದು ಇವಾಗ ನಾವು. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹೋಗುದು ನಾವು. ಟಾಟಾ ಹೇಳು ಆಂಟಿಗೆ, ಟಾಟಾ ಹೇಳು ಆಂಟಿಗೆ. ಆಂಟಿ ಹೋಗ್ತಾರೆ. ಹಾಗಾದ್ರೆ ಅಳ್ಬಾರ್ದು ಆಯ್ತಾ? ಹತ್ರ ನಾನು ಬರಲ್ಲ ಇನ್ನು. ಡಿಮಾರ್ಟಿಂದ ಏನೆಲ್ಲ ತಗೊಂಡು ಬಂದು ಏನೆಲ್ಲ ಕಮ್ಮಿ ಇತ್ತು ನಾನು ನಿಮಗೆ ತೋರಿಸ್ತೀನಿ. ಒಮ್ಮೆ 1 ರೌಂಡ್ ತೋರಿಸ್ಬಿಟ್ಟೆ. ಇದಕ್ಕೆ ಇದು ಸಿಕ್ತು ಡಿಮಾರ್ಟಲ್ಲಿ ಅಲ್ಲ. ಆಯ್ತಾ? ಬ್ಯಾಂಗ್ಳೂರು ಡಿ ಮಾರ್ಟಿಂದ ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ನಾವು. ಕೆಲವು ಸೇಮ್ ರೇಟಿಗೆ ಸಿಕ್ತು, ಕೆಲವು ಕಮ್ಮಿಗೆ ಸಿಕ್ತು, ಕೆಲವಲ್ಲಿ ಆಫರ್ ಇತ್ತು. ಮತ್ತು ನೋಡಿ ಇದು ಪರ್ಸ್ ನನಗೆ ತುಂಬ ಇಷ್ಟ ಆಯಿತು. 99 ರೂಪಾಯಿ ನೋಡಿ. ಹೀಗೆ ಬೆಲ್ಟ್ ಕೂಡ ಉಂಟು, ಅಥವಾ ಕೈಯಲ್ಲಿ ಹಿಡಿಯೋದಾದರೆ ಕೈಯಲ್ಲಿ ಕೂಡ ಹಿಡ್ಕೊಂಡು ಹೋಗ್ಬೋದು ನಾವು.
99 rupees onwards. 99 ರೂಪಾಯಿ. ಸ್ವಲ್ಪ ಕ್ಲಿಪ್ಸ್ ತಗೊಂಡು ಬಂದೆ. Wind proof. ಆಮೇಲೆ ಇದೊಂದು ಪೌಚ್. 99 ರೂಪಾಯಿ ಇದು ಕೂಡ. ತುಂಬ ಚೆನ್ನಾಗಿದೆ ಇದು, ಸಾಫ್ಟ್ ಕೂಡ ಇದೆ, ಗಟ್ಟಿ ಕೂಡ ಇದೆ. 349 ಇದಕ್ಕೆ. ಓಕೆ, ಇದು 649 ಇದಕ್ಕೆ MRP. ಆದರೆ ಡಿಮಾರ್ಟ್ ಪ್ರೈಸ್ 399. ಓಕೆ, ಇದು ಕೂಡ 3 ಜೊತೆ ತಗೊಂಡ್ವಿ ನೋಡಿ. ಇದರಲ್ಲಿ ಇದು ನನ್ನ ಹಸ್ಬೆಂಡ್ ಇದ್ದು, ಇದು ಮಾಮುದ್ದ ಅಂತ. ಹಾಂ, ಇದು ಲೆವಿಟನ್ನಿಗೆ. ಎಲ್ಲರಿಗೆ ಬಟ್ಟೆ, ಮತ್ತು ನನ್ನ ಹಸ್ಬೆಂಡಿಗೆ, ಮಾಮೂಗೆ, ಮಕ್ಕಳಿಗೆಲ್ಲ ಎಂತ ಯೂನಿಫಾರ್ಮ್ ರೀತಿ ಎಲ್ಲ ಒಂದೇ ರೀತಿ ತಗೊಂಡಿದ್ದಾರೆ. ಬ್ಲ್ಯಾಕ್ ಮತ್ತು ಜೀನ್ಸ್ ಅಂತೆ, ಬ್ಲ್ಯಾಕ್ ಶರ್ಟ್ ಮತ್ತು ಜೀನ್ಸ್. ಅವರದ್ದು ಎಂತ ಕೋಡ್ ಡ್ರೆಸ್ ಕೋಡ್ ಅಂತೆ, ಡ್ರೆಸ್ ಕೋಡ್ ನೋಡಿ. ಮಕ್ಕಳಿಗೆ ಕೂಡ ಇಲ್ಲಿ ನೋಡಿ, ಬ್ಯಾಂಗ್ಳೂರಲ್ಲಿ ಪೊಲೀಸರೇ ಅಡ್ಡಾಡ್ತಿದ್ದಾರೆ. ಆಚೆ ಸಹ ಹೋಗ್ಲಿಕ್ಕೆ ಆಗಲ್ಲ, ಈಚೆ ಸಹ ಹೋಗ್ಲಿಕ್ಕೆ ಆಗಲ್ಲ. ಹಾರ್ನ್ ಮಾಡ್ತೀನಿ, ಮುಂದೆ ಸಹ ಹೋಗಲ್ಲ. ನೋಡಿ, ಪೊಲೀಸರೇ ನಿಂತು ಬ್ಲಾಕ್ ಮಾಡ್ತಾ ಇದ್ದಾರೆ. ಹಾ, ಇವಾಗ ಗೊತ್ತಾಯ್ತು. ಎಷ್ಟು ಹೊತ್ತಾಯ್ತು ಹಾರ್ನ್ ಮಾಡ್ತಾ ಇದೀವಿ, ಅಡ್ಡ ನಿಂತಿದ್ದಾರೆ. ಓಕೆ, ನಾವಿವಾಗ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೊರಟಿದ್ದೀವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂಥೇಳಿ. ಆಲ್ರೆಡಿ ಲೇಟ್ ಆಗಿದೆ, 8 ಗಂಟೆ ದಾಟಿದೆ. ಇನ್ನು ನೋಡಬೇಕು ಏನೆಲ್ಲ ಇದೆ ಅಂತ ಹೇಳಿ. ಓಕೆ, ನಾವಿವಾಗ ಊಟಕ್ಕೆ ಬಂದಿದ್ದೀವಿ. ಇಂಪೀರಿಯಲ್ ಹೋಟೆಲಿಗೆ ಬಂದಿದ್ದೀವಿ. ನಿನ್ನೆ ಒಂದು ಇಂಪೀರಿಯಲ್ ಹೋಟೆಲಿಂದ ಬಿರಿಯಾನಿ ತಂದಿದ್ವಿ, ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಇಲ್ಲಿ ನೋಡ್ಬೇಕು, ಇಲ್ಲಿ ನಾವು ಗೀ ರೈಸ್ ಕಬಾಬು ಆರ್ಡರ್ ಮಾಡಿದ್ದೀವಿ. 10:10 ಆಯಿತು. ತುಂಬ ಲೇಟ್ ಆಯಿತು ಇವತ್ತು ಊಟ ಮಾಡುವಾಗ. ಎಲ್ಲ ಕಮರ್ಷಿಯಲ್ ಸ್ಟ್ರೀಟ್ ತಿರುಗಿ ಬರುವಾಗ ತುಂಬ ಹೊತ್ತಾಯಿತು. ಏನೆಲ್ಲ ತಗೊಂಡೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಾನು ತೋರಿಸ್ತೀನಿ. ಆದರೆ ಆಲ್ಮೋಸ್ಟ್ ಎಲ್ಲ ಹೆಚ್ಚಾಗಿ ಎಲ್ಲ ಅಂಗಡಿ ಕ್ಲೋಸ್ ಆಗಿತ್ತು. ನಾವು ಬರುವಾಗ ಲೇಟ್ ಆಗಿತ್ತು ಸ್ವಲ್ಪ. ಇಲ್ಲಿ ಕೂಡ ಇವರು ಮ್ಯಾಚ್ ಹಿಂದೆನೆ ಬಿದ್ದಿದ್ದಾರೆ ನೋಡಿ. ಇವರಿಗೆ ಅದೇ ಕೆಲಸ, ಗಂಡಸರಿಗೆ. ನೋಡಿದ್ರಲ್ಲ, ಇಲ್ಲಿ ಕೂಡ ಮ್ಯಾಚ್ ವಿಚಾರನೆ ಮಾತಾಡ್ತಾ ಇದ್ದಾರೆ. ಹಾಗೂ ನಮ್ಮ ಈತು ನೋಡಿ ಊಟ ಮಾಡ್ತಾ ಇದ್ದಾನೆ. ಈತದ್ದು 1 ರೌಂಡು ಅಳು ಆಯ್ತು. ಈತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ. ಕಬಾಬ್ ತಿಂತಾ ಇದ್ದಾನೆ ನೋಡಿ. ಗೀ ರೈಸ್ ಸೂಪರ್ ಇದೆ.
ಓಕೆ, ನಮ್ದು ಊಟ ಎಲ್ಲ ಆಯ್ತು. ಇವಾಗ ನಾವು ಮನೆಗೆ ಹೊರಟಿದ್ದೀವಿ. 11 ಗಂಟೆ ಆಯ್ತು. ಊಟ ಚೆನ್ನಾಗಿತ್ತು, ಇಷ್ಟ ಆಯ್ತು ನಮಗೆ. ಇಂಪೀರಿಯಲ್ ಹೋಟೆಲ್ ಇಲ್ಲಿ ಇನ್ನೊಂದು ಇಂಪೀರಿಯಲ್ ಇತ್ತು, ಅದು ಬಿರಿಯಾನಿ ಮಾತ್ರ ನಾನು ಆವಾಗಲೇ ಹೇಳಿದೆ ನೋಡಿ, ನಮಗೆ ಇಷ್ಟ ಆಗಿರ್ಲಿಲ್ಲ, ಚೂರು ಕೂಡ ಇಷ್ಟ ಆಗಿರ್ಲಿಲ್ಲ. ಇವತ್ತು ತುಂಬಾ ತಿಂದಾಯಿತು, ತುಂಬಾ ಚೆನ್ನಾಗಿತ್ತು. ಮತ್ತೆ ಇವಾಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ಪ್ಯಾಕಿಂಗ್ ಮಾಡಿ ನಾಳೆ ನಾವು ಹೋಗೋದು. ಇವತ್ತು ಲಾಸ್ಟ್ ಡೇ ನಮ್ದು. ತುಂಬಾ ಬೇಜಾರು ನಮಗೆ. ನಾಳೆ ನಾವು ಹೋಗೋದು. ತುಂಬಾ ಬೇಜಾರು ನಮಗೆ. ಇವತ್ತು ಲಾಸ್ಟ್ ಡೇ ಅಂತ ಹೇಳಿ ಖುಷಿ ಆಯ್ತು ಬ್ಯಾಂಗ್ಳೂರ್ ಬಂದು. ತುಂಬಾ ಕೂಲ್ ಕೂಡ ಇತ್ತು. ಅಲ್ಲಿ ಮಂಗಳೂರಲ್ಲಿ ತುಂಬಾ ಸೆಕೆಯಿಂದ ನಮಗೆ ಮೇಲೆ ಕೆಳಗೆ ಆಗ್ತಾ ಇತ್ತು. ಇಲ್ಲಿ ಬಂದು ಸ್ವಲ್ಪ ದಿನ ತುಂಬಾ ಖುಷಿ ಆಯ್ತು. ಹಾಗೆ ಇನ್ನೋಡುದು ಯಾವಾಗ ನೆಕ್ಸ್ಟ್ ಬರುವುದಂತ ಹೇಳಿ. ಎಂತ? ಬೆಳಿಗ್ಗೆ ಹೋಗ್ತೀವಿ. ಓಕೆ, ಏನಾದರೂ ನಾನು ಶಾಪಿಂಗ್ ಮಾಡಿದ್ದು ಇದೆ ಆದರೆ ನಿಮಗೆ ನಾನು ತೋರಿಸ್ತೀನಿ ನೆಕ್ಸ್ಟ್, ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಡಿದ್ದು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯ್ತಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.